Hi, dear students. So, today let us see another important topic of your grammar, that is prepositions. ಇದು ಸಹ ನಿಮಗೆ ಯು ಆರ್ ಆಸ್ಕ್ಡ್ ಫಾರ್ 2 marks ಇನ್ ದ ಫಾರ್ಮ್ ಆಫ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ಡ್ಯಾಶ್ ಕೊಟ್ಟಿರ್ತಾರೆ, ಅದರಲ್ಲಿ ಶೂಟಬಲ್ ಪ್ರಿಪೋಷನ್ಸ್ ಫಿಲಪ್ ಮಾಡಿರಿ ಅಂತಂದು ಕೇಳ್ತಾರೆ. ಹಾಗಾದರೆ ವಾಟ್ ಡು ಯು ಮೀನ್ ಬೈ ಪಾರ್ಟ್ ಪ್ರಿಪೋಸಿಷನ್? ಸೊ ಯು ನೋ ವೆಲ್, ದಿಸ್ ಈಸ್ ಪ್ರಿಪೋಸಿಷನ್ ಈಸ್ ಎ ಪಾರ್ಟ್ ಆಫ್ ಸ್ಪೀಚಸ್. ಸೊ ಈ ಪಾರ್ಟ್ಸ್ ಆಫ್ ಸ್ಪೀಚ್ ಏನು 8 ಇದಾವೋ, ಅಮಾಂಗ್ ದೆಮ್ ದಿಸ್ ಈಸ್ ಆಲ್ಸೋ ಒನ್ ಅಂತಂದು ಹೇಳಿದ್ದೆ ನಿಮಗೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಹೇಳಿದ್ನಲ್ಲ, ಅದನ್ನು ಈಸಿಯಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಒಂದು ಗೋಸ್ಟ್ ವರ್ಡ್ ಪೈವನ್ ಕ್ಯಾಪ್ ಅಂತಂದು ನೆನ್ಪಿಟ್ಕೊಳ್ರಿ ಅಂತಂದು ಹೇಳಿದ್ದೆ ನಿಮಗೆ. ಅದರಲ್ಲಿ ಈವನ್ ಐ ಕಂಪೇರ್ಡ್ ದಟ್ ವಾಟ್ ಕಾಲ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಟು ಎ ವೆಲ್ ನಿಟ್ ಫ್ಯಾಮಿಲಿ. ಒಂದು ಫ್ಯಾಮಿಲಿಗೆ ನಾವು ಬೇಕಾದರೆ ಪಾರ್ಟ್ಸ್ ಆಫ್ ಸ್ಪೀಚನ್ನು ಕಂಪೇರ್ ಮಾಡ್ಬೋದು ಆನ್ ದ ಬೇಸಿಸ್ ಆಫ್ ದೇರ್ ಫಂಕ್ಷನ್ ಆ್ಯಂಡ್ ಪೊಸಿಷನ್ ಅಂತಂದು ಹೇಳಿದ್ದೆ ನಿಮಗೆ. ಹಾಗೆಯೇ ಇದರ ಪ್ರಿಪೋಸಿಷನ್ ರೋಲು ಏನು ಅಂತಂದು ಅದರಲ್ಲಿ ಹೇಳಿದ್ದೆ. ಏನು ಪ್ರಿಪೋಸಿಷನ್ ರೋಲಲ್ಲಿ ಎ ಡಿಸ್ಟೆಂಟ್ ರಿಲೇಟಿವ್, ಸ್ಥಾನಮಾನವನ್ನು ತೋರಿಸ್ತಕ್ಕಂಥದ್ದು. ಹಾಗಾಗಿ ಇಟ್ ಈಸ್ ಎ ಪಾರ್ಟ್ ಆಫ್ ಸ್ಪೀಚ್. ಈ ಪಾರ್ಟ್ ಆಫ್ ಸ್ಪೀಚಲ್ಲಿ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಅಂದರೆ ಹೌ ಟು ಯೂಸ್ ದೆಮ್. ಮೀನಿಂಗು, ಟೈಪ್ಸು ಇದರಲ್ಲೇನೂ ಬೇಕಾಗಿಲ್ಲ. ಹೌ ಟು ಯೂಸ್ ದ ಪ್ರಿಪೋಸಿಷನ್ಸ್ ಅಂತಕ್ಕಂಥದ್ದು ಬೇಕು. ಬಟ್ ಬಿಫೋರ್ ದಟ್ ಲೆಟ್ ಅಸ್ ಸಿ ದ ಡೆಫಿನೇಷನ್ ಆ್ಯಂಡ್ ಮೀನಿಂಗ್ ಆ್ಯಂಡ್ ಟೈಪ್ಸ್ ಆಫ್ ಪ್ರಿಪೋಸಿಷನ್ಸ್. ಆ್ಯಕ್ಚುಲಿ ದೆರ್ ಆರ್ 4 types of prepositions in all. ಸಿಂಪಲ್, ಕಾಂಪೌಂಡ್, ಪಾರ್ಟಿಸಿಪಲ್, ಈ ರೀತಿ 4 ಪ್ರಿಪೋಸಿಷನ್ಸ್ ಇದ್ದಾವೆ. ಬಟ್ ನಿಮಗೆ 2 ಇದು ಏನಫ್, ಒಂದು ಸಿಂಪಲ್, ಇನ್ನೊಂದು ಕಾಂಪೌಂಡ್ ಪ್ರಿಪೋಸಿಷನ್ಸ್. ಇವು 2ರಲ್ಲೇ ಬರ್ತವೆ. ಅವು ಕಾಂಪೌಂಡ್ ಅಂದರೆ ಏನು, ಸಿಂಪಲ್ ಅಂದರೆ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಬಟ್ ಇಲ್ಲಿ ನೀವು ನೆಕ್ಸ್ಟ್ ನೋಡಬೇಕಾಗಿರ್ತಕ್ಕಂಥದ್ದು ಅದನ್ನು ಮೀನಿಂಗ್ ಹೇಳಿದ್ನಲ್ಲ. ಮೀನಿಂಗ್ ಆಫ್ ಪ್ರಿಪೋಸಿಷನ್ ಈಸ್ ವಾಟ್? Preposition tells us the position of something in relation to another. ಸೊ ನಾನು ಮೊದಲೇ ಹೇಳಿದ್ದೆ ನಿಮಗೆ, ಒಬ್ಬ ಕಸಿನ್ ಇದ್ದ ಹಾಗೆ, ಐ ಮೀನ್ ಡಿಸ್ಟೆಂಟ್ ರಿಲೇಟಿವ್ ಇದ್ದ ಹಾಗೆ. ಒಂದು ಸೆಂಟೆನ್ಸ್ನಲ್ಲಿ ಒಂದು ವರ್ಡಿಗೂ ಇನ್ನೊಂದು ವರ್ಡಿಗಿರ್ತಕ್ಕಂಥ ಸಂಬಂಧವನ್ನು ಸೂಚಿಸ್ತಕ್ಕಂಥದ್ದು ಅಂತಂದು ನಾನು ಹೇಳಿದ್ದೆ ನಿಮಗೆ. ಅದನ್ನು ಅಂದರೆ ಡಿಸ್ಟೆಂಟ್ ರಿಲೇಟಿವ್, ಜಸ್ಟ್ ಇಮ್ಯಾಜಿನ್ ದ ಫ್ಯಾಮಿಲಿ ಆಫ್ ಪಾರ್ಟ್ಸ್ ಆಫ್ ಸ್ಪೀಚ್. ವರ್ಬ್ ಮದರ್ ಇದ್ದಂಗೆ, ನೌನ್ ಫಾದರ್ ಇದ್ದಾಗೆ ಅಂತಂದು ಹೇಳ್ಕೊಂತ ಹೋಗಿದ್ನಲ್ಲ. ಅದರಲ್ಲಿ ಪ್ರಿಪೋಸಿಷನ್ ಪಾತ್ರ ಏನು? ಇಟ್ ಈಸ್ ಆರ್ ಹಿ ಈಸ್ ಎ ಡಿಸ್ಟೆಂಟ್ ರಿಲೇಟಿವ್. ಈ ಶೋಸ್ ದ ರಿಲೇಷನ್ಶಿಪ್ ವಿತ್ ಅದರ್ ಪರ್ಸನ್ಸ್ ಆರ್ ಅದರ್ ವರ್ಡ್ಸ್. ಹೌದಾ? ಹಾಗೆಯೇ ಪ್ರಿಪೋಸಿಷನ್ ಟೆಲ್ಸ್ ಅಸ್ ದ ಪೊಸಿಷನ್, ಸ್ಥಾನವನ್ನು ತೋರಿಸ್ತಕ್ಕಂಥದ್ದು, of something relation to another. Okay, then let us see what is the meaning or definition of a preposition. A preposition is a word which is placed before a noun or a pronoun to show its relation with something else in the sentence. ಇಷ್ಟೇ ನೆನ್ಪಿಟ್ಕೊಂಬಿಡಿ. ಪ್ರಿಪೋಸಿಷನ್ ಈಸ್ ಎ ವರ್ಡ್ ಆರ್ ಇಟ್ ಈಸ್ ಎ ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಒಂದು ಇದು ಸ್ಪೀಚ್ ಅಂತಂದು ಹೇಳಿದ್ದೆ, ವರ್ಡ್ ಅಂತ ಹೇಳಿದ್ನಲ್ಲ. ಸೊ ಇಟ್ ಈಸ್ ಎ ವರ್ಡ್. ಇಟ್ ಈಸ್ ಯೂಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರೊನೌನ್. ಟು ರಾಜು ಅಂತಂದಿರೋ ಬದಲು ಟು ಹಿಮ್ ಅಂತಂದಿರ್ಬೋದು. ಆ ರೀತಿ ಪ್ರಿಪೋಸಿಷನನ್ನು ಒಂದು ನೌನ್ ಆರ್ ಪ್ರೊನೌನ್ಗಿಂತ ಮುಂಚೆ ಉಪಯೋಗಿಸ್ತಾರೆ. ವೈ? ಟು ಶೋ ಇಟ್ಸ್ ರಿಲೇಷನ್ ವಿತ್ ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್. ಬೇರೆ ವರ್ಡ್ಸ್ಗಳಿರ್ತಾವಲ್ಲ, ಅವಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತ ತೋರಿಸ್ತಕ್ಕಂಥದ್ದಕ್ಕೆ ನಾವು ಈ ಪ್ರಿಪೋಸಿಷನ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು, ರಾಜು ಈಸ್ ಆನ್ ದ ಚೇರ್ ಅಂತಂದಿದೆ ಅಂದರೆ ಆನ್ ಪ್ರಿಪೋಸಿಷನ್. ರಾಜು ಈಸ್ ಆನ್ ದ ಚೇರ್ ಅಂತಂದಿದ್ರೆ ಆನ್ ಅಂತಕ್ಕಂಥದ್ದು ಪ್ರಿಪೋಸಿಷನ್. ಅದು ಯಾವುದರ ಮುಂದೆ ಇರುತ್ತೆ? ಚೇರಿನ ಹಿಂಭಾಗದಲ್ಲಿ ಉಪಯೋಗಿಸಿರ್ತಾರೆ, ಆನ್ ದ ಚೇರ್. ಹಾಗಾಗಿ ಆ ಚೇರ್ಗೂ ಮತ್ತು ರಾಜುಗೂ ಇರ್ತಕ್ಕಂಥ ಸಂಬಂಧವನ್ನು ತೋರಿಸ್ತಕ್ಕಂಥದ್ದು ಆನ್. ಸೊ ಎನಿ ಪ್ರಿಪೋಸಿಷನ್ ಯೂಶುವಲಿ ಯೂಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರೊನೌನ್ ಟು ಶೋ ಇಟ್ಸ್ ರಿಲೇಷನ್ಶಿಪ್ ಆರ್ ರಿಲೇಷನ್ ವಿತ್ ಅದರ್ ವರ್ಡ್ಸ್ ಇನ್ ದ ಸೆಂಟೆನ್ಸ್.
ಅದರ್ ವರ್ಡ್ಸ್ ಅಂತಂದ್ರೆ ಅದರ್ ಪಾರ್ಟ್ಸ್ ಆಫ್ ಸ್ಪೀಚ್. ಓಕೆ, ದೆನ್ ಸೊ ದೆರ್ ಆರ್ ಸೋ ಮೆನಿ ಟೈಪ್ಸ್ ಅಂತಂದು ಹೇಳಿದೆ. ನೀವು ಇಲ್ಲಿ ಮೇಯ್ನಾಗಿ ಕೈಂಡ್ಸ್ ಆಫ್ ಪ್ರಿಪೋಷನ್ಸನ್ನ ಬ್ರಾಡಾಗಿ ಎರಡು ರೀತಿಯಲ್ಲಿ ಯೂಸ್ ಮಾಡ್ತಾರೆ. ಆದರೆ ನೀವು ಫಸ್ಟ್ ಒಂದಷ್ಟೇ ತೊಗೊಂಬಿಡಿ, ಬೇಸ್ಡ್ ಆನ್ ದೇರ್ ಯೂಸ್ ಇನ್ ಸೆಂಟೆನ್ಸ್. ಯಾಕೆಂದರೆ ಇದೇ ನಿಮಗೆ ಬೇಕಾಗಿರೋದು. ಬೇಸ್ಡ್ ಆನ್ ದೇರ್ ಯೂಸ್ ಇನ್ ಎ ಸೆಂಟೆನ್ಸ್, ಪ್ರಿಪೋಷನ್ಸ್ ಆರ್ ಆಫ್ 3 ಟೈಪ್ಸ್. ಅದು 3 ಟೈಪ್ಸು. ಅಂದರೆ ಏನು, ಈಗ ನಿಮಗೆ ಎಕ್ಸಾಮಿನೇಷನಿಗೆ ಬೇಕಾಗಿರ್ತಕ್ಕಂಥದ್ದು ಇದೆ, ಹಾಗಾಗಿ 3 ಥರ ಅಂತ ತೊಗೊಂಬಿಡಿ. ದೆರ್ ಆರ್ 3 ಟೈಪ್ಸ್ ಆಫ್ ಪ್ರಿಪೋಷನ್ಸ್. ಎಕ್ಸಾಮಿನೇಷನಲ್ಲಿ ಎಷ್ಟು ಥರ, ಅವು ಯಾವ್ಯಾವು ಅಂತಂದು ಕೇಳಲ್ಲ, ಜಸ್ಟ್ ಆನ್ ಹೆಂಗೆ, ಟು ಹೆಂಗೆ, ದಟ್ ಮೀನ್ಸ್ ಪ್ರಿಪೋಷನ್ ಹೇಗೆ ಯೂಸ್ ಮಾಡಬೇಕಂತಕ್ಕಂಥದ್ದು ಅಥವಾ ಫಿಲಪ್ ಮಾಡಬೇಕಂತಕ್ಕಂಥದ್ದು ಕೇಳೋದಷ್ಟೇ. ಓಕೆ, ಸೇ ಇಲ್ಲಿ 3 kinds of prepositions on the basis of their use in a sentence. One is preposition of place, second one is preposition of time, third one is preposition of movement. ಸೊ ಇವು 3 ನಿಮಗೆ ಗೊತ್ತಿರಬೇಕು. ಇವು 3 ಮೇಲೇ ನಿಮಗೆ ಆಲ್ಮೋಸ್ಟ್ ಆಲ್ ಇರ್ತಕ್ಕಂಥ ಈ ಪ್ರಿಪೋಷನ್ಸ್ ಕೊಡೋದು. ಸೊ ವಾಟ್ ಆರ್ ದ ಟೈಪ್ಸ್ ಅಂದರೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಿಪೋಷನ್ ಯಾವ ಥರದ್ದು ಅಂತಂದು ಗೊತ್ತಾದರೆ ನಿಮ್ಗೆ ಈಸಿ ಆಗುತ್ತೆ. ಪ್ರಿಪೋಷನ್ ಆಫ್ ಟೈಮ್, ಪ್ರಿಪೋಷನ್ ಆಫ್ ಪ್ಲೇಸ್, ಪ್ರಿಪೋಷನ್ ಆಫ್ ಮೂಮೆಂಟ್. ಓಕೆ, ಸೊ ಆಫ್ಟರ್ ದಿಸ್ ವಾಟ್ ವಿ ಸಿ ಬೇಸ್ಡ್ ಆನ್, ಅದಕ್ಕೆ ಇಲ್ಲಿ ಮತ್ತೆ ಒನ್ಸ್ ಅಗೇನ್ ಇಟ್ ಈಸ್ ರಿಪೀಟೆಡ್, ಬೇಸ್ಡ್ ಆನ್ ದರ್ ಯೂಸ್ ಇನ್ ಎ ಸೆಂಟೆನ್ಸ್ ದ ಪ್ರಿಪೋಷನ್ಸ್ ಆರ್ ಡಿವೈಡೆಡ್ ಇಂಟು 3 categories. They are preposition of time, place and moment. Okay, then preposition of place means what? So preposition of place ಅಂದರೆ ಹೇಗೆ, ಅದನ್ನು ಗೊತ್ತಿಡಿಯೋದು ಹೇಗೆ ಅಂತಕ್ಕಂಥದ್ದು. ಇದನ್ನು ನೀವು ಒಂದು ನೆನ್ಪಿಟ್ಕೊಂಬಿಡಿ, ಯಾವುದಾದ್ರೂ ಪ್ಲೇಸ್ ಅಥವಾ ಥಿಂಗ್ ಮುಂದೆ ಇದ್ದು ಹಿಂದೆ ಡ್ಯಾಶ್ ಇತ್ತು ಅಂತ ಅಂದರೆ ಪ್ರಿಪೋಷನ್ ಆಫ್ ಪ್ಲೇಸ್ ಬರುತ್ತೆ ಅಂತಕ್ಕಂಥದ್ದು. ನೋಡಿ, ಪ್ರಿಪೋಷನ್ ದಟ್ ಮೀನ್ಸ್ ಎ ಪ್ರಿಪೋಷನ್ ಆಫ್ ಪ್ಲೇಸ್ ರೆಫರ್ಸ್ ಟು, ಅಲ್ಲಿ ರೆಫರ್ ಅಂತಂದಿದೆ, ರೆಫರ್ಸ್ ಅಂತ ಮಾಡ್ಕೊಳ್ಳಿ, ರೆಫರ್ಸ್ ಟು ದೋಸ್ ಪ್ರಿಪೋಸಿಷನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಟು ಶೋ ವೇರ್ ಸಮಥಿಂಗ್ ಈಸ್ ಲೊಕೇಟೆಡ್. ಎಲ್ಲಿ ಇದೆ ಅಂತಂದು ತೋರಿಸ್ತಕ್ಕಂಥದ್ದು, ಒಂದು ವಸ್ತು ಎಲ್ಲಿದೆ ಅಂತಂದು ತೋರಿಸ್ತಕ್ಕಂಥದ್ದೇ ದಟ್ ಈಸ್ ಪ್ರಿಪೋಷನ್ ಆಫ್ ಪ್ಲೇಸ್. ನೋಡಿ, ಈ ಡೆಫಿನೇಷನಲ್ಲೇ ನಮಗೆ ವರ್ಡಲ್ಲೇ ಡೆಫಿನೇಷನ್ ಕಂಡುಬಿಡ್ತೀವಿ. ಪ್ರಿಪೋಸಿಷನ್ ಮೀನ್ಸ್ ಪ್ರೀ ಮೀನ್ಸ್ ಬಿಫೋರ್, ಪೊಸಿಷನನ್ನು ಮುಂದುಗಡೆ ಉಪಯೋಗಿಸ್ತಕ್ಕಂಥದ್ದು. ಅಲ್ಲೇ ಡೆಫಿನೇಷನ್ ಬಿಗಿನಿಂಗ್ ಹೇಳ್ಬೇಕಿತ್ತು, ನಾನು ಈಗ ಹೇಳ್ತಾ ಇದ್ದೀನಿ. ಸ್ಥಾನವನ್ನು ಮೊದಲೇ ತಿಳಿಸ್ತಕ್ಕಂಥದ್ದು. ಇಲ್ಲಿ ಒಂದು ಸ್ಥಳದ ಹಿಂಭಾಗ ಏನಾದರೂ ಒಂದು ವರ್ಡ್ ಅಥವಾ ಪ್ರಿಪೋಸಿಷನ್ ಉಪಯೋಗಿಸಿದ್ದು ಪ್ಲೇಸಿಂದ ಆಗಿದ್ದರೆ ಅದು ಪ್ಲೇಸ್ ಆಫ್ ಪ್ರಿಪೋಸಿಷನ್, ಅದು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂತ ಕರಿತೀವಿ. ಪ್ರಿಪೋಸಿಷನ್ ಆಫ್ ಎ ಪ್ಲೇಸ್ ರೆಫರ್ಸ್ ಟು ದೋಸ್ ಪ್ರಿಪೋಸಿಷನ್ ವಿಚ್ ಕ್ಯಾನ್ ಬಿ ಯೂಸ್ ಟು ಶೋ, ಅದನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ, ವೇರ್ ಸಮಥಿಂಗ್ ಈಸ್ ಲೊಕೇಟೆಡ್, ವಾಟ್ ಈಸ್ ಲೊಕೇಟೆಡ್ ಆನ್ ವೇರ್, ಎಲ್ಲಿ ಅಂತಕ್ಕಂಥದ್ದನ್ನು ತೋರಿಸುತ್ತೆ ಇಲ್ಲಿ. ಸೊ ಎಕ್ಸಾಂಪಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ಪ್ರಿಪೋಷನ್ಸ್ ಆಫ್ ಪ್ಲೇಸ್ಗೆ. ಸಿ ಏನು, ಹಿಯರ್ ಆರ್ ದ ಸಮ್ ಎಕ್ಸಾಂಪಲ್ಸ್ ಫಾರ್ ಪ್ರಿಪೋಷನ್ ಆಫ್ ಪ್ಲೇಸ್: ಅಬವ್, ಅಪ್, ಆಫ್ಟರ್, ಆನ್, ಬಿಫೋರ್, ಎಗೇನೆಸ್ಟ್, ಬೈ, ಬಿಹೈಂಡ್, below, along, near, down, in, at, across, inside, between, over. These are the important prepositions which are used for the place. Place prepositions, placeal prepositions, timal prepositions ಇರ್ಬೋದು, timal prepositions ಇಲ್ಲಿ ಇರ್ಬೋದು. ಹಾಗಾಗಿ ಬಟ್ ಜನರಲಿ ಪ್ಲೇಸ್ ಪ್ರಿಪೋಷನ್ಸ್ ಆಫ್ ಪ್ಲೇಸ್ಗೆ ಇವನ್ ಯೂಸ್ ಮಾಡ್ತಾರೆ. ನೋಡಿ, ದ ಏರೋಪ್ಲೇನ್ ಈಸ್ ಫ್ಲೈಯಿಂಗ್ ಅಬೌವ್ ದ ಕ್ಲೌಡ್ಸ್. ನೋಡಿ, ಅಬೌವ್ ಅಂತಕ್ಕಂಥದ್ದು ದಟ್ ಈಸ್ ಪ್ರಿಪೋಷನ್. ಅದು ಯಾವುದ್ಯಾವುದಕ್ಕೆ ರಿಲೇಷನ್ಶಿಪ್ ತೋರಿಸುತ್ತೆ, ಕ್ಲೌಡ್ಸ್ಗೆ ಏರೋಪ್ಲೇನ್ಗೆ. ನೋಡಿ, ಕ್ಲೌಡ್ಸ್ ಆ್ಯಂಡ್ ಏರೋಪ್ಲೇನ್. ಹಾಗಾಗಿ ಇಲ್ಲಿ ಕ್ಲೌಡ್ಸ್ ಅಂತಕ್ಕಂಥದ್ದು ಅದರ ಹಿಂಭಾಗ ಸ್ಥಳವನ್ನು ಸೂಚಿಸುತ್ತೆ, ಅಬೌವ್ ಅನ್ನೋದು ಲೊಕೇಶನ್ ತೋರಿಸುತ್ತೆ. ಆದ್ದರಿಂದ ದಟ್ ಈಸ್ ಪ್ರಿಪೋಷನ್ ಆಫ್ ಪ್ಲೇಸ್. ದ ಡಾಗ್ ಬರೀಡ್ ದ ಬೋನ್ ಅಂಡರ್ ದ ಗ್ರೌಂಡ್. ನೋಡಿ, ಅಂಡರ್ ದ ಗ್ರೌಂಡ್, ಗ್ರೌಂಡ್ ಅನ್ನೋದು ಪ್ಲೇಸ್, ಅದರ
ಕೆಳಗಡೆ ಅಂಡರ್. ಅವರ್ ಹೌಸ್ ಈಸ್ ಅಟ್ ದ ಎಂಡ್ ಆಫ್ ದ ಸ್ಟ್ರೀಟ್. ಸೊ ಅಟ್ ದ ಎಂಡ್ ಆಫ್ ದ ಸ್ಟ್ರೀಟ್, ಎಂಡ್ ಅಂತಕ್ಕಂಥದ್ದು, ಎಂಡ್ ಆಫ್ ದ ಸ್ಟ್ರೀಟ್ ಅಂತಕ್ಕಂಥದ್ದು ಏನಿದೆಯೋ ಅದರ ಹತ್ರ. ದ ಕ್ಯಾಟ್ ರ್ಯಾನ್ ಅಕ್ರಾಸ್ ದ ರೋಡ್. So like this, these timal prepositions are prepositions of place, prepositions of place or placer prepositions are used. ಸೊ ಯಾವ್ಯಾವು ಅವನಿಗೆ ಹೇಗೆ ಎಕ್ಸಾಂಪಲ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ನಾನು ಇನ್ನು ಉಳಿದಿರ್ತಕ್ಕಂಥವು ನಿಮಗೆ ಆ ಎಕ್ಸಾಂಪಲ್ಸ್ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ, ಕೊಡ್ತೀನಿ ನಿಮಗೆ. ನೆಕ್ಸ್ಟ್, ಪ್ರಿಪೋಷನ್ಸ್ ಆಫ್ ಟೈಮ್. ಸೊ ಎ ಪ್ರಿಪೋಷನ್ ಆಫ್ ಟೈಮ್ ಹೆಲ್ಪ್ಸ್ ಟು ಲಿಂಕ್. ನೋಡಿ, ಟೈಮ್ ಇದು, it is a preposition. It helps to link the noun or pronoun. That means usually it is placed before a noun or pronoun ಅಲ್ಲ, ಅದಕ್ಕೆ ಹೆಲ್ಪ್ ಮಾಡುತ್ತೆ. ಆ ನೌನು ಪ್ರೊನೌನ್ ಏನಿರುತ್ತೋ ಅದಕ್ಕೆ. ಯಾವುದಕ್ಕೆ? ಇಟ್ಸ್ ಫಂಕ್ಷನ್ ಆ್ಯಸ್ ಆ್ಯನ್ ಇಂಡಿಕೇಟರ್ ಆ್ಯಸ್ ವಾಟ್ ಪಾಯಿಂಟ್ ಆಫ್ ಟೈಮ್ ಡಿಡ್ ಅನ್ ಇವೆಂಟ್ ಅಕ್ಕರ್. ಆ ವರ್ಡ್ ಉಪಯೋಗಿಸಿರ್ತಕ್ಕಂಥದ್ದು ಮುಂಭಾಗ ಇದೆಯಲ್ಲ, ಅದು ಯಾವಾಗ ಆ ಘಟನೆ ನಡೆದಿದೆ, ಯಾವಾಗ ಕ್ರಿಯೆ ನಡೆದಿದೆ ಅಂತಕ್ಕಂಥದ್ದನ್ನು ತೋರಿಸುತ್ತೆ. ಆದ್ದರಿಂದ ಇದು ಟೈಮಲ್ ಪ್ರಿಪೋಷನ್ ಅಥವಾ ಪ್ರಿಪೋಷನ್ ಆಫ್ ಟೈಮ್ ಅಂತ ಕರಿತೀವಿ. ಅಂದರೆ ಏನು, ನೌನು ಅಥವಾ ಪ್ರೊನೌನ್ ಉಪಯೋಗಿಸಿರ್ತೀವಲ್ಲ, ಅದರ ಹಿಂದೆ ಉಪಯೋಗಿಸಿರ್ತಕ್ಕಂಥ ವರ್ಡ್ ಅಥವಾ ಪ್ರಿಪೋಷನ್ ಘಟನೆಯನ್ನು ಸೂಚಿಸೋದಾಗಿರುತ್ತೆ. ಓಕೆ, ದೆನ್ ಪ್ರಿಪೋಷನ್ ಆಫ್ ಟೈಮ್ಗೆ ಎಕ್ಸಾಂಪಲ್ಸ್. Here are some of the examples for preposition of time: about, before, for, by, around, in, ago, at, post, since. Like this, these are the some of the examples which are given here. Nodi illi the train is about an hour late. About an hour late. About, this is the preposition. An hour, usually it is used as the noun. The classes begins. The class ಅಷ್ಟೇ ಆಗಬೇಕದು, ಕ್ಲಾಸಸ್ ಆಗಿದೆ. ದ ಕ್ಲಾಸ್ ಬಿಗಿನ್ಸ್ ಎಟ್ 8 o'clock. 8 o'clock ಅಂತಕ್ಕಂಥದ್ದು ಇದು ಟೈಮ್. ನೋಡಿ, ಟೈಮನ್ನು ತೋರಿಸ್ತಕ್ಕಂಥವು. ಈಗ ಅವರ್ ಇರ್ಬೋದು, 8 o'clock ಇರ್ಬೋದು, ವೆನ್ಸ್ಡೇ ಇರ್ಬೋದು, 1947 ಇರ್ಬೋದು. ದೀಸ್ ಆರ್ ಆಲ್ ಶೋಯಿಂಗ್ ವಾಟ್ ದಿ ಟೈಮ್. ಇದರ ಹಿಂಭಾಗ ಉಪಯೋಗಿಸಬೇಕಾದ್ರೆ ಯಾವಾಗಲೂ ನೀವು ಅಬೌಟು, ಫಾರು, ಬಿಫೋರು ಇಂಥವನ್ನು ಉಪಯೋಗಿಸ್ಬೇಕಂತಕ್ಕಂಥದ್ದು ಹೇಳ್ತಾರೆ. ಇಲ್ಲಿ ನಾನು ಮುಂದೆ ಇವನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಸಿನ್ಸ್ ಯಾವ ರೀತಿ ಉಪಯೋಗಿಸೋದು, ಫಾರ್ ಯಾವ ರೀತಿ ಉಪಯೋಗಿಸ್ಬೇಕು ಅಂತಕ್ಕಂಥದ್ದನ್ನು. ಬಟ್ ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಟೈಮಲ್ಲಿ ಪ್ರಿಪೋಷನ್ಸ್ ಯಾವ್ಯಾವು, ಯಾವಾಗ ಟೈಮ್ ಇರುತ್ತೋ, ನಿಮ್ಮ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಲ್ಲಿ ಡ್ಯಾಶ್ ಆದಮೇಲೆ ಟೈಮ್ ಇರುತ್ತೋ ಆವಾಗ ಈ ಪ್ರಿಪೋಷನ್ಸ್ ಬಳಸ್ಬೇಕಂತಕ್ಕಂಥದ್ದು ನೆನಪಿರಲಿ ನಿಮಗೆ. ಓಕೆ, ನೆಕ್ಸ್ಟ್ ಇದು ಆದಮೇಲೆ ಅದಕ್ಕೆ ಪ್ರಿಪೋಷನ್ಸ್ ಆಫ್ ಮೂಮೆಂಟ್. ಎ ಪ್ರಿಪೋಷನ್ ಆಫ್ ಮೂಮೆಂಟ್ ಈಸ್ ಯೂಸ್ ಟು ಶೋ ಮೂಮೆಂಟ್ ಆರ್ ಟು ಆರ್ ಫ್ರಮ್ ಎ ಪ್ಲೇಸ್. ಇಲ್ಲಿ ಮೂಮೆಂಟ್ ಇರುತ್ತೆ, ಏನು ಕ್ರಿಯೆ ಇನ್ನು ಕಂಟಿನ್ಯೂಯಸ್ ಇರುತ್ತೆ. ಯಾವುದಾದ್ರೂ ಒಂದು ಜಾಗದಿಂದ ಇರ್ಬೋದು, ಜಾಗಕ್ಕೆ ಇರ್ಬೋದು. ಅಂದರೆ ಏನು, ಇಟ್ ಈಸ್ ಎ ಯೂಶುವಲಿ ಆ್ಯಕ್ಷನ್ ವಿಲ್ ಬಿ ಇನ್ ಕಂಟಿನ್ಯೂಯಸ್ ಪ್ರೋಸೆಸ್. ಫಾರ್ ಎಕ್ಸಾಂಪಲ್, ಪ್ರಿಪೋಷನ್ಸ್ ಆಫ್ ಮೂಮೆಂಟ್. ಹಿಯರ್ ಆರ್ ಸಮ್ ಆಫ್ ದೋಸ್ ಎಕ್ಸಾಂಪಲ್ಸ್: ಡೌನ್, ಪಾಸ್ಟ್, ಇಂಟು, ಬಿಹೈಂಡ್, ಅಪ್, ಆನ್ ಟು, ಥ್ರೋ, ಓವರ್, ಆನ್, ಅಕ್ರಾಸ್, ಅಟ್, ಬೈ, ಲೈಕ್ ದಿಸ್. The cat has climbed up a tree. Up, that shows what? The movement. ನೋಡಿ, ಅಪ್ ಅಂತಕ್ಕಂಥದ್ದು ಏರ್ತಾ ಇದೆ, ಹತ್ತುತ್ತಾ ಇದೆ ಅಂತ ಅಂದರೆ ಏನು, ಕಂಟಿನ್ಯೂಯಸ್. ಇಟ್ ಇಸ್ ದ ಆ್ಯಕ್ಷನ್ ಈಸ್ ಇನ್ ಕಂಟಿನ್ಯೂಯಸ್. ದ ಚಿಲ್ಡ್ರನ್ ಗಾಟ್ ಆಫ್ ದ ಬಸ್. ಸೊ ಆಫ್, ಅವೇ, ಅಲ್ಲಿಂದ ಬಂದು ಇಳಿತಾ ಇದ್ದಾರೆ. ನೋಡಿ, ಅದು ಹಿ ರ್ಯಾನ್ ಅಲಾಂಗ್ ದ ಪೇವ್ಮೆಂಟ್. ಅಲಾಂಗ್, ಥ್ರೋ, ಅದರ ಮುಖಾಂತರ ಅಂತದ್ದು. ದ ಬಸ್ ಗೋಸ್ ಟುವರ್ಡ್ಸ್ ದ ಮಾರ್ಕೆಟ್. ಟುವರ್ಡ್ಸ್, ಸೊ ಇಟ್ ಈಸ್ ಗೋಯಿಂಗ್ ಆನ್. ಸೊ ಆ್ಯಕ್ಷನ್ ಈಸ್ ಯೂಶುವಲಿ ಬಿ ಇನ್ ಕಂಟಿನ್ಯೂಯಸ್. ಸೊ ಹಿಯರ್ ಆರ್ ದ ಸಮ್ ಎಕ್ಸಾಂಪಲ್ಸ್. ಯು ಹ್ಯಾವ್ ಟು ಟೇಕ್ ದೀಸ್ ಥಿಂಗ್ಸ್ ಆ್ಯಂಡ್ ಯು ಹ್ಯಾವ್ ಟು ಡೂ ಯುವರ್ ಸೆಲ್ಫ್. ನೋಡಿ, ಇಲ್ಲಿ ದ ಬಾಕ್ಸಸ್ ಆರ್ ಡ್ಯಾಶ್ ದ ಕಬೋರ್ಡ್. ಇಲ್ಲಿ ಬಾಕ್ಸಸ್ ಕಾಣ್ತದವ,
ಇವನ್ನ ಸ್ಕ್ರೀನ್ಶಾಟ್ ತಗೊಂಡು ನೀವೇನು ಆನ್ಸರ್ ಮಾಡಿ. ಆ ಬಾಕ್ಸಸ್ ಎಲ್ಲಿದಾವ, ಇನ್ನ, ಅಂಡರ್, ಆನು, ಬಿಸೈಡ್ ಯಾವುದು ನೋಡ್ರಿ. ಈಗ ನೋಡಿ, ದ ಡಾಗ್ ಈಸ್ ಆನ್ ದ ಚೇರ್, ಇನ್ ದ ಚೇರ್, ಅಂಡರ್ ದ ಚೇರ್ ನೋಡಿ. ದ ಆ್ಯಪಲ್ ಈಸ್ ಡ್ಯಾಶ್ ದ ಬುಕ್ ಎಲ್ಲಿದೆ ಅಂದರೆ ಪ್ಲೇಸ್ ಯಾವ ನೋಡ್ಕೊಂಡು ನೀವು ಮಾಡಬೇಕು. ಅದೇ ರೀತಿ ಹಿಯರ್ ಇಲ್ಲಿ ಸಹ ನಿಮಗೆ ಇನ್ನೂ ಕೆಲವು ಎಕ್ಸಾಂಪಲ್ಸ್ ಇದಾವೆ ನೋಡ್ಕೊಳ್ಳಿ. ದ ಹಾರ್ಸ್ ಈಸ್ ಜಂಪಿಂಗ್ ಡ್ಯಾಶ್ ದ ವಾಲ್, ದ ಬಾಯ್ ಈಸ್ ರೈಟಿಂಗ್ ಡ್ಯಾಶ್ ದ ಬ್ಲ್ಯಾಕ್ ಬೋರ್ಡ್, ದ ರ್ಯಾಟ್ ಈಸ್ ಡ್ಯಾಶ್ ದ ಕ್ಯಾಟ್. ಸೊ ಲೈಕ್ ದಿಸ್ these are the examples for what we call prepositions. So like this, the prepositions are so many types. Mainly there are 4 types, as I already told you: simple prepositions, double prepositions, compound prepositions, and participle prepositions. But I think it's enough if you know only simple and double prepositions. If possible, even you can take compound prepositions also. Participle prepositions are not necessary for your study. Okay, so I think this much is enough for you. ಸಿಂಪಲ್ ಪ್ರಿಪೋಷನ್ಸ್ ಮೀನಿಂಗ್ ಅಂದರೆ ಏನು, ಅದು ಯಾವ್ಯಾವ ಸಿಂಪಲ್ ಪ್ರಿಪೋಷನ್ಸು ಅದೆಲ್ಲದು ಹೇಳಿದೆ, ಅಲ್ಲಿ ಹೇಳಿರ್ತಕ್ಕಂಥವೆ. ಸೊ ಐ ಥಿಂಕ್ ದಿಸ್ ಮಚ್ ಈಸ್ ಎನಫ್ ಫಾರ್ ಯು. ಈಗ ನೀವು ಇವಕ್ಕೆ ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ. ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಸಮ್ ಅಪ್ ದ ಪ್ರಿಪೋಷನ್ಸ್. ಪ್ರಿಪೋಷನ್ಸ್ ಆರ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಪ್ರಿಪೋಷನ್ಸ್ ಆರ್ ಯೂಸ್ಡ್ ಬಿಫೋರ್ ಎ ನೌನ್ ಆರ್ ಪ್ರೊನೌನ್ ಇನ್ ಎ ಸೆಂಟೆನ್ಸ್. ಒಂದು ಡ್ಯಾಶಿನ ಮುಂದೆ ನೌನ್ ಅಥವಾ ಪ್ರೊನೌನ್ ಇರುತ್ತೆ, ಅದ್ರ ಹಿಂಭಾಗ ಯೂಸ್ ಮಾಡ್ತೀವಿ. ನಿಮಗೆ ಕ್ವಶನಲ್ಲಿ ಇರ್ತಕ್ಕಂಥದ್ದು ರೀತಿಯಲ್ಲಿ ಹೇಳ್ತದೆ. ಪ್ರಿಪೋಷನ್ಸ್ ಆರ್ ಶೋಯಿಂಗ್, ಆರ್ ಇಟ್ ಶೋಸ್, ಎ ಪ್ರಿಪೋಷನ್ ಶೋಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದ ಸೆಂಟೆನ್ಸ್ ಆರ್ ದ ವರ್ಡ್ಸ್ ಇನ್ ದ ಸೆಂಟೆನ್ಸ್. Preposition shows the relation between or among the other words of the sentence. ಆ ಸೆಂಟೆನ್ಸ್ನಲ್ಲಿ ಬೇರೆ ಬೇರೆ ವರ್ಡ್ಗಳಲ್ಲಿ ಇರ್ತಕ್ಕಂಥ ಸಂಬಂಧವನ್ನು ಸೂಚಿಸುತ್ತವೆ. ಸೊ ದೇರ್ ಆರ್ ಮೇನ್ಲಿ 3 types ಆಫ್ ಪ್ರಿಪೋಷನ್ಸ್: ಪ್ರಿಪೋಷನ್ಸ್ ಆಫ್ ಪ್ಲೇಸ್, ಪ್ರಿಪೋಷನ್ಸ್ ಆಫ್ ಟೈಮ್, ಪ್ರಿಪೋಷನ್ಸ್ ಆಫ್ ಮೂಮೆಂಟ್. So I will come in front of you with another video next time with more examples on this preposition. Okay, so with this I want to end this preposition topic for the day. So thank you, have a nice day. Thank you.